ಬಾಗೇಪಲ್ಲಿ ತಾಲೂಕಿನ ನಲ್ಲಪರೆಡ್ಡಿಪಲ್ಲಿಯಲ್ಲಿ ಬಿಎಡ್ ವಿದ್ಯಾರ್ಥಿಗಳಿಂದ ಪರಿಸರ ಜಾಗೃತಿ ಹಾಗೂ ಗಿಡ ನೆಡುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಇತ್ತೀಚೆಗೆ ಪರಿಸರ ಮಾಲಿನ್ಯ, ವಾಯು ಮಾಲಿನ್ಯ ಹೆಚ್ಚಾಗುತ್ತಿದ್ದು ವಾತಾವರಣದಲ್ಲಿ ಏರುಪೇರಾಗುತ್ತಿದೆ. ಈ ಎಲ್ಲವನ್ನೂ ತಡೆಯಲು ಗಿಡ ಮರಗಳು ಮುಖ್ಯ. ಕಾಡನ್ನು ಬೆಳೆಸಿ ನಾಡನ್ನು ಉಳಿಸಿ, ಗ್ರಾಮಗಳಲ್ಲಿ ಸ್ವಚ್ಛತೆಯನ್ನು ಕಾಪಾಡಬೇಕಾಗಿದೆ ಎಂದು ಗ್ರಾಮೀಣ ಜನರಲ್ಲಿ ಅರಿವು ಮೂಡಿಸಿದರು. ಈ ಸಂದರ್ಭದಲ್ಲಿ ಬಿಎಡ್ ವಿದ್ಯಾರ್ಥಿ ಹರೀಶ್ ಮಾತನಾಡಿದರು. ಪ್ರತಿಯೊಬ್ಬ ವ್ಯಕ್ತಿ ಒಂದು ಮನೆಗೆ ಒಂದು ಗಿಡ ನೆಟ್ಟು ಪರಿಸರ ಉಳಿಸಬೇಕು. ಇತ್ತೀಚಿನ ದಿನಗಳಲ್ಲಿ ಪರಿಸರ ನಾಶ ಹೆಚ್ಚಾಗುತ್ತಿದೆ. ಇದರಿಂದ ವಾಯು ಮಾಲಿನ್ಯ, ಜಲ ಮಾಲಿನ್ಯ ಸೇರಿದಂತೆ ಪರಿಸರ ಮಾಲಿನ್ಯ ಉಂಟಾಗಿ ಜನರು ಅನೇಕ ರೋಗಗಳಿಗೆ ತುತ್ತಾಗುವಂತಾಗಿದೆ. ಗಾಂಧೀಜಿಯವರು ಹೇಳಿದಂತೆ ಗ್ರಾಮಗಳ ಅಭಿವೃದ್ಧಿಯೇ ದೇಶದ ಅಭಿವೃದ್ಧಿ. ನಾಗರಿಕರು ಗ್ರಾಮದ ರಸ್ತೆ ಬದಿ, ಶಾಲೆ ಹಾಗೂ ಗ್ರಾಮದ ಸುತ್ತಮುತ್ತ ಗಿಡ ನೆಟ್ಟು ಪರಿಸರವನ್ನು ಉಳಿಸಬೇಕಾಗಿದೆ ಎಂದು ವಿದ್ಯಾರ್ಥಿ ಹರೀಶ್ ತಿಳಿಸಿದರು. ಇತ್ಯಾದಿ ಸಂಪತ್ತುಗಳನ್ನು ಕೊಡ್ತಾ ಇದೆ. ಆದರೆ ಇಂದಿನ ಶತಮಾನದಲ್ಲಿ ಇಂದಿನ ಆಧುನಿಕ ಜಗತ್ತಿನಲ್ಲಿ ನಾವು ಪರಿಸರಕ್ಕೆ ಏನು ರಿಟರ್ನ್ ಆಗಿ ಕೊಡ್ತಿದ್ದೀವಿ? ಪರಿಸರಕ್ಕೆ ರಿಟರ್ನ್ ಆಗಿ ಕೊಡ್ತಿರೋದು ಏನಪ್ಪ ಅಂದರೆ, ನಾವು ಈ ದಿನಗಳಲ್ಲಿ ಕಾಡಿನ ನಾಶ ಆಗಿರ್ಬೋದು, ಮರಗಳ ಕಡಿತ ಆಗಿರ್ಬೋದು, ಕಾಡಿಗೆ ಕಾಡಿಗೆ ಬೆಂಕಿ ಹಚ್ಚೋದಾಗಿರ್ಬೋದು, ಇಂತಹ ಒಂದು ಕಾರ್ಯಗಳನ್ನು ನಾವು ತೊಡಗ್ತಾ ಇದ್ದೀವಿ. ಇಂತಹ ಕಾರ್ಯಗಳು ನಾವು ಎಜುಕೇಟೆಡ್ ಆಗಿ ನಾವು ಮಾಡಬಾರ್ದು. ಅದರ ಜೊತೆಗೆ ನಾವು ಎಜುಕೇಟೆಡ್ ಆಗಿರೋರು ಏನು ಮಾಡಬೇಕಂದ್ರೆ, ಮೊದಲು ನಾವು ಗ್ರಾಮಸ್ಥರಲ್ಲಾಗಿರ್ಬೋದು, ಮಕ್ಕಳಲ್ಲಾಗಿರ್ಬೋದು, ಹಿರಿಯಲ್ಲಾಗಿರ್ಬೋದು, ಎಲ್ಲರಿಗೂ ಸಹ ನಾವು ಮೊದಲು ಅರಿವು ಮೂಡಿಸಬೇಕು. ಅಂತಹ ಅರಿವು ಮೂಡಿಸುವಂಥ ಕಾರ್ಯಕ್ರಮ ಇದು ನಮ್ಮ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ ಶ್ರೀ ಕೆ ವೆಂಕಟಪತಪ್ಪ ಶಿಕ್ಷಣ ಮಹಾವಿದ್ಯಾಲಯದ ಒಂದು CVV ಕ್ಯಾಂಪಸ್ನಿಂದ ಬಂದು ನಾವು ನಮ್ಮ ಅದರಲ್ಲೂ ವಿಶೇಷವಾಗಿ ಪ್ರಮುಖವಾಗಿ ನಮ್ಮ ಈ ಒಂದು ಪಠ್ಯಕ್ರಮದಲ್ಲಿ 2ನೇ ವರ್ಷದ ಒಂದು ಪಠ್ಯಕ್ರಮದಲ್ಲಿ ಪರಿಸರ ಸಂರಕ್ಷಣೆ ಕುರಿತು ಒಂದು ವಿಷಯವನ್ನು ಸಹ ನಮಗೆ ಸಂಯೋಜಿಸಿ ಮಾಡಿರೋದು ಒಂದು ಅದ್ಭುತವಾದ ವಿಚಾರ ಅಂತ ಹೇಳ್ಬೋದು. ಇಂತಹ ಒಂದು ಅದ್ಭುತವಾದ ವಿಚಾರಕ್ಕೆ ನಮ್ಮ ಶ್ರೀ ಕೆ ವೆಂಕಟಪತಪ್ಪ ಶಿಕ್ಷಣ ಮಹಾವಿದ್ಯಾಲಯದ ಪ್ರಾಂಶುಪಾಲರಾಗಿರುವಂತಹ ಶ್ರೀ PN ಶೇಖರ್ ಸರ್ ಅವರಾಗಿರ್ಬೋದು, ಅದರ ಜೊತೆಗೆ ನಮಗೆ ಗೈಡೆನ್ಸ್ ಅಂದರೆ ಮಾರ್ಗದರ್ಶನ ನೀಡುತ್ತಿರುವಂತಹ ಶಿವರಾಮ್ ಸರ್ ಆಗಿರ್ಬೋದು, ಅದೇ ರೀತಿ ನಮ್ಮ ಪ್ರಾಧ್ಯಾಪಕ ಒಂದು ಎಲ್ಲರಿಗೂ ಸಹ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಕೆವಿ ಕ್ಯಾಂಪಸ್ನಲ್ಲಿ ಜುಲೈ 24ರಂದು ದತ್ತಿ ದಿನಾಚರಣೆ ನಡೆಸಲಾಗುತ್ತಿದ್ದು, ಈ ದತ್ತಿ ದಿನಾಚರಣೆ ಅಂಗವಾಗಿ ಹಲವು ಸಾಮಾಜಿಕ ಕಾರ್ಯಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ. ರಕ್ತದಾನ ಶಿಬಿರವನ್ನು ಕೆವಿ ಶಿಕ್ಷಣ ಸಂಸ್ಥೆಯಲ್ಲಿ ಹಮ್ಮಿಕೊಂಡಿದ್ದು, ಎಲ್ಲ ಆರೋಗ್ಯವಂತ ಯುವಕರು ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರದಲ್ಲಿ ಪಾಲ್ಗೊಂಡು ರಕ್ತದಾನ ಮಾಡುವ ಮೂಲಕ ಜೀವದಾತರಾಗುವಂತೆ ಮನವಿ ಮಾಡಿದರು. ಆರೋಗ್ಯ ಇಲಾಖೆಯ ಕಲ್ಪನಾ ಮಾತನಾಡಿ, ಇತ್ತೀಚೆಗೆ ಗ್ರಾಮೀಣ ಭಾಗಗಳಲ್ಲಿ ಸೊಳ್ಳೆಗಳಿಂದ ಡೆಂಗಿ ಜ್ವರ ಹೆಚ್ಚಾಗುತ್ತಿದೆ. ನಾಗರಿಕರು ಪರಿಸರ ಮತ್ತು ಸ್ವಚ್ಛತೆಗೆ ಆದ್ಯತೆ ನೀಡಬೇಕು. ಮನೆ ಮುಂದೆ ಚರಂಡಿ ಹಾಗೂ ತೊಟ್ಟಿಗಳನ್ನು ಸ್ವಚ್ಛತೆ ಮಾಡಿ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿದೆ. ಲಾರ್ವಾ ಉತ್ಪತ್ತಿಯಾಗುವುದನ್ನು ತಪ್ಪಿಸಲು ಚಿಕ್ಕ ಚಿಕ್ಕ ಮೀನುಗಳನ್ನು ತೊಟ್ಟಿಗಳಲ್ಲಿ ಬಿಡುವುದರಿಂದ ಲಾರ್ವಾ ತಿಂದು ಸೊಳ್ಳೆ ಉತ್ಪತ್ತಿಯನ್ನು ತಡೆಯುತ್ತವೆ ಎಂದರು. ಸೊಳ್ಳೆ ಉತ್ಪತ್ತಿ ತಡೆಯುವುದರಿಂದ ಮಾರಕ ಡೆಂಗಿ ಜ್ವರ ತಡೆಯಬಹುದು ಎಂದು ತಿಳಿಸಿದರು. ಅದನ್ನು ತುಂಬ ಡೇಂಜರ್ ಅಂದರೆ ಡೆಂಗ್ಯೂ ಜ್ವರ ಬಂದಿದ್ದು ನೋಡಿ, ಇದು ಈಜಿಪ್ಟ್ ಅಂತ ಸೊಳ್ಳೆಯಿಂದ ಬರುತ್ತೆ. ಇದು ಪ್ರತ್ಯೇಕತೆ ಏನಂದರೆ, ಈ ಡೆಂಗ್ಯೂ ಜ್ವರದ್ದು ಸೊಳ್ಳೆ ಬಂದ್ಬಿಟ್ಟು ಅದು ಒಳ್ಳೆ ನೀರಲ್ಲಿ ಉತ್ಪತ್ತಿ ಆಗುತ್ತೆ. ಒಳ್ಳೆ ನೀರು ಎಲ್ಲೆಲ್ಲಿರುತ್ತೆ? ನಮ್ಮ ತೊಟ್ಟಿಗಳಲ್ಲಿ, ಮನೆಗೆ ತೊಟ್ಟಿ ಇರ್ತಾವಲ್ಲ ನೋಡಿ, ನಮ್ಮ ತೊಟ್ಟಿಗಳಲ್ಲಿ ಡ್ರಮ್ಸು ನಾವು ಶೇಖರಣೆ ಮಾಡ್ಕೊಂಡಿರ್ತೀವಲ್ಲ, ಅದೇ ತೊಟ್ಟಿ, ಡ್ರಮ್ಸು, ಮತ್ತು ಇದೆಲ್ಲ ನಾವು ಯೂಸ್ ಮಾಡಿದೆ ಅಂತ ಒಳಕಲ್ಲು ಇರುತ್ತಲ್ಲ, ಇರ್ತೀವಲ್ಲ, ಅದು ಯೂಸ್ ಮಾಡಿ ಆರ್ಟಿಫಿಷಿಯಲ್ ಅದನ್ನು ಯೂಸ್ ಮಾಡಲ್ಲ. ಅದರಲ್ಲಿ ನೀರು ಶೇಖರಣೆ, ಮಳೆ ನೀರು ನಿಂತು ಅಲ್ಲಿ ಮೂರನೇ ದಿವಸಕ್ಕೆ ಸೊಳ್ಳೆ ಉತ್ಪತ್ತಿ ಆಗುತ್ತೆ. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯ ರತ್ನಮ್ಮ, ಆಶಾ ಕಾರ್ಯಕರ್ತೆ ಜಯಮ್ಮ, ಶಿವಕುಮಾರ್, ಹರೀಶ್, ಆಶಾ, ಶಾಲಾ ಮಕ್ಕಳು, ಬಿಎಡ್ ವಿದ್ಯಾರ್ಥಿಗಳು ಮತ್ತಿತರರು ಹಾಜರಿದ್ದರು. ಗಣೇಶ್, CTV ನ್ಯೂಸ್, ಬಾಗೇಪಲ್ಲಿ.